ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ದೇವಸ್ಥಾನದ ಶೈಲಿಯಲ್ಲಿ ಮೊಸರನ್ನ ಮಾಡೋದು ಹೇಗೆ ಅಂತ ನೋಡೋಣ. ತುಂಬಾ ರುಚಿಯಾಗಿರುತ್ತೆ. ನೀವು ಮಕ್ಕಳಿಗೆ ಬಾಕ್ಸಿಗೆ ಸಹ ಕೊಟ್ಟು ಕಳಿಸ್ಬೋದು. ಹುಳಿ ಬರೋದಿಲ್ಲ. ಈ ವಿಡಿಯೋ ಪೂರ್ತಿ ನೋಡಿ, ಟಿಪ್ಸ್ ಅಂಡ್ ಟ್ರಿಕ್ಸ್ ಇದೆ. ಹುಳಿ ಬರದೇ ಇರೋ ರೀತಿ ಹೇಗೆ ಮಾಡೋದಂತ ಟಿಪ್ಸ್ ಸಹ ಕೊಟ್ಟಿದ್ದೀನಿ. ಈಗ ಇಲ್ಲಿ ನಾನು ಅರ್ಧ ಕಪ್ನಷ್ಟು ಅಕ್ಕಿನ ಬೇಯಿಸಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೀರು ಸ್ವಲ್ಪ ಹೆಚ್ಚಿಗೆ ಸೇರಿಸಿ ಬೇಯಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ 1 ಕಪ್ಗೆ 1.5 ಕಪ್ನಷ್ಟು ನೀರನ್ನು ಸೇರಿಸಿ ಬೇಯಿಸಿಟ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗೆ ಬೇಯಿಸ್ಕೊಳ್ಬೇಕು ಮೊಸರನ್ನಕ್ಕೆ. ಅನ್ನ ಉದ್ರುದ್ರಾಗೆಲ್ಲ ಇಟ್ಕೊಳ್ಬಾರ್ದು. ಈಗ ಇಲ್ಲಿ ಅನ್ನ ರೆಡಿ ಇದೆ. ಇದು ಅನ್ನ ಈಗ ಬಿಸಿನೇ ಇದೆ. ಇದಕ್ಕೆ ನಾನು ಹುಳಿ ಬರದೇ ಇರೋ ರೀತಿ ಹಾಗೆ ತುಂಬ ಗಟ್ಟಿ ಆಗದೆ ಇರೋ ರೀತಿ ಮಾಡ್ಬೇಕಂತಂದ್ರೆ ಒಂದು ಕಪ್ನಷ್ಟು ಹಾಲನ್ನು ಸೇರಿಸಿದ್ದೀನಿ. ಈಗ ಇದನ್ನ ಬೆರೆಸ್ಕೊಡೋಣ. ಕಾಯಿಸಿ ಆರಿಸಿರೋ ಅಂತ ಹಾಲನ್ನ ಸೇರಿಸ್ಬೇಕು. ಹೀಗೆ ಮಾಡೋದ್ರಿಂದ ಹುಳಿ ಬರೋದಿಲ್ಲ, ಹಾಗೆ ಮೊಸರನ್ನ ಗಟ್ಟಿ ಸಹ ಆಗೋದಿಲ್ಲ. ಬರೀ ಮೊಸರು ಬೆರೆಸ್ತು ಅಂತಂದ್ರೆ ಗಟ್ಟಿ ಆಗ್ಬಿಡುತ್ತೆ ನೋಡಿ. ಈಗ ಇದನ್ನ ಬೆರೆಸ್ಕೊಟ್ಟು ಸ್ವಲ್ಪ ತಣ್ಣಗೆ ಹಾಕಕ್ ಬಿಡೋಣ. ಅಷ್ಟರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೆ ಒಂದು ಪ್ಯಾನ್ ತಗೊಂಡಿದ್ದೀನಿ. ಆ ಪ್ಯಾನಿಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬ ಎಣ್ಣೆ ಬೇಕಾಗೋದಿಲ್ಲ, ಸ್ವಲ್ಪ ಎಣ್ಣೆ ಸಾಕಾಗುತ್ತೆ. 3 ರಿಂದ 4 ಸ್ಪೂನ್ ಅಷ್ಟು. ಹಾಗೆ ಇದಕ್ಕೀಗ ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಹೆಚ್ಚಿಗೆ ಹಾಕೊಳ್ಳಿ, ಮೊಸರನ್ನದಲ್ಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಜೀರಿಗೆ, ಸ್ವಲ್ಪ ಜೀರಿಗೆ, ಒಂದು 1/4 ಚಮಚದಷ್ಟು ಜೀರಿಗೆ, ಹಾಗೆ ಉದ್ದಿನಬೇಳೆ 1 ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಸ್ಪೂನ್ ಅಷ್ಟು ಕಡಲೆಬೇಳೆ. ಉದ್ದಿನಬೇಳೆ ಕಡಲೆಬೇಳೆ ಫ್ಲೇವರ್ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ಶುಂಠಿ ಸ್ವಲ್ಪ ತುರಿದು ಶುಂಠಿ ಸಹ ಹಾಕ್ಕೊಳ್ಳಿ. ನಾನಿಲ್ಲಿ ಶುಂಠಿ ಹಾಕಿಲ್ಲ. ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕರಿಬೇವು, ಹಾಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಒಣಮೆಣಸಿನ್ಕಾಯಿ ಎರಡನ್ನೂ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಹಸಿರು ಮೆಣಸಿನ್ಕಾಯಿ ಬೇಡ ಅನ್ನೋರು ಒಣಮೆಣಸಿನ್ಕಾಯಿಂದನೇ ಮಾಡ್ಕೊಳ್ಬೋದು, ಅಥವಾ ಒಣಮೆಣಸಿನ್ಕಾಯಿ ಬೇಡ ಅಂತಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ನಾನಿಲ್ಲಿ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ, ಇದ್ರೆ ಬಿಸಿಗೆ ಆಗುತ್ತೆ. ಈಗ ನೋಡಿ, ಇದು ಫ್ರೈ ಆಗಿದೆ. ನಾನು ಈ ಫ್ರೈ ಆಗಿರೋದನ್ನ ನಾವು ಆಗಲೇ ಏನು ಅನ್ನ ಬೆರೆಸಿಟ್ಟಿದ್ವಲ್ಲ ತಣ್ಣಕ್ಕಾಗಿದೆ, ಇದಕ್ಕೆ ಬೆರೆಸ್ಕೊಳ್ತಾ ಇದ್ದೀನಿ. ಒಗ್ಗರಣೆನೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಒಗ್ಗರಣೆ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಈಗ ನಾನು ಇದಕ್ಕೀಗ ನಾನು ಮೊಸರು ಹಾಕ್ಕೊಳ್ತಾ ಇದ್ದೀನಿ. 2 ಕಪ್ಪಷ್ಟು ಮೊಸರು ಸೇರಿಸ್ಬೋದು. ಇದಕ್ಕೆ 2 ಕಪ್ಪಷ್ಟು ಅದು ಮೊಸರು ಹಿಡಿಯುತ್ತೆ. ಫ್ರೆಶ್ ಮೊಸರು ತಗೊಳ್ಳಿ. ತುಂಬ ಹುಳಿ ಬಂದಿರೋಂಥ ಮೊಸರೆಲ್ಲ ಮಾಡಬೇಡಿ, ಮೊಸರನ್ನ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ಆಗಲೇ ಅನ್ನ ಬೇಯೋದಕ್ಕೆ ಸಹ ಉಪ್ಪು ಸೇರಿಸಿದ್ದೀನಿ, ನೋಡಿಕೊಂಡು ಉಪ್ಪು ಸ್ವಲ್ಪ ಸೇರಿಸ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡೋಣ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಈಗ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ನಿಮ್ಗಿನ್ನೂ ತೆಳು ಬೇಕು ಅಂತಂದರೆ ಇನ್ನು ಸ್ವಲ್ಪ ತೆಳು ಮಾಡ್ಕೊಳ್ಬೋದು. ಬಾಕ್ಸಿಗೆಲ್ಲ ಕೊಡೋದಾದರೆ ಸ್ವಲ್ಪ ಅದೇ ಮೊಸರಿನ ಕಪ್ಪಿಗೆ ನೀರು ಸೇರಿಸಿ ಹಾಕ್ತಾ ಇದ್ದೀನಿ ನಾನು. ಈ ಥರ ನೀವು ಮಾಡಿಕೊಟ್ರೆ ನೀವು ಮಧ್ಯಾಹ್ನ ತನಕ ಇಟ್ಟರು ಸಹ ಗಟ್ಟಿ ಆಗೋದಿಲ್ಲ. ಹಾಲು ಹಾಕಿರೋದ್ರಿಂದ ಹುಳಿ ಸಹ ಬರೋದಿಲ್ಲ. ಬರೀ ಮೊಸರು ಹಾಕಿ ಮಾಡ್ತು ಅಂದರೆ ಹುಳಿ ಬಂದ್ಬಿಡುತ್ತೆ. ಈಗ ಇದಕ್ಕೆ ನಾನು 1 ಕಪ್ನಷ್ಟು ದಾಳಿಂಬೆ ಸೇರಿಸ್ಕೊಳ್ತಾ ಇದ್ದೀನಿ. ದಾಳಿಂಬೆ ಮತ್ತು ದ್ರಾಕ್ಷಿ ಸಹ ಸೇರಿಸ್ಕೊಳ್ಬೋದು. ಈಗ ಸೀಸನ್ ಸಹ ಇದೆ, ದ್ರಾಕ್ಷಿನೂ ಸೇರಿಸ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ನೀವು ಯಾವುದೇ ದೇವಸ್ಥಾನದಲ್ಲಿ ಹೋದ್ರೂ ಸಹ ಇದೇ ರೀತಿ ಪ್ರಸಾದ ಕೊಡ್ತಾರೆ, ಚೆನ್ನಾಗಿರುತ್ತೆ. ನೀವು ದಾಳಿಂಬೆ, ನೀವು ಹಣ್ಣೇನು ಹಾಕಷ್ಟು ಇಷ್ಟ ಇಲ್ಲ ಅಂತಂದರೆ ನೀವು ಒಗ್ಗರಣೆ ಸೇರಿಸ್ಕೊಂಡ್ರೆ ಸಾಕು, ಅದು ಸಹ ಚೆನ್ನಾಗಿರುತ್ತೆ. ಈಗ ನೋಡಿ, ಮೊಸರನ್ನ ರೆಡಿ ಇದೆ. ಇದನ್ನ ಸರ್ವ್ ಮಾಡ್ಬೋದು. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಎಲ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವರಿಗೂ ಸಹ ಇಷ್ಟ ಆಗುತ್ತೆ ಈ ಥರ ಮೊಸರನ್ನ ಮಾಡಿಕೊಟ್ಟಾಗ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.